ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಲಿಂಗಸಗೂರು ಶಾಸಕ ಮಾನಪ್ಪ ಡಿ ವಜ್ವಲ್ ಹೇಳಿದ್ದಾರೆ. ಕೆಕೆಆರ್ಡಿಬಿ 15 ಎಫ್ಸಿಸಿ ಎನ್ಎಚ್ಎಂ ರಾಜ್ಯ ನಿಧಿಯಲ್ಲಿ ಅಂದಾಜು ಮೊತ್ತ 645 ಲಕ್ಷಗಳ ಮೊತ್ತದ ಮುದಗಲ್ ಸಮುದಾಯದ ಆರೋಗ್ಯ ಕೇಂದ್ರದ ಈಗಿರುವ 30 ಬೆಡ್ ಸಿಎಚ್ಸಿಯನ್ನ 50 ಬೆಡ್ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಗ್ಯಾರಂಟಿ ಯೋಜನೆಗೆ ಸರ್ಕಾರ ದುಡ್ಡು ಖರ್ಚು ಮಾಡೋದ್ರಿಂದ ಶಾಶ್ವತ ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಸೇರಿ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಆಗ್ತಾ ಇಲ್ಲ. ಸರಿಯಾಗಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಖಾತೆಗೂ ಕೂಡ ದುಡ್ಡು ಹಾಕ್ತಾ ಇಲ್ಲ ಅಂತ ಶಾಸಕ ವಜ್ವಲ್ ಆರೋಪಿಸಿದ್ರು. ಮಕ್ಕಳಿಗೆ ಓದಿಸಿದಂತವ್ರ ಇತಿಹಾಸ ಇದೆ, ಕೂಲಿ ಲಾಲಿ ಮಾಡಿ ಮಕ್ಕಳಿಗೆ ಓದಿಸಿದಂತವ್ರು ಅದಾರ. ಇವು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡದೆ ಹೋದ್ರೆ ಇವತ್ತೇನು ನಾವು ಸಂದೇಶ ಕೊಟ್ಟಂಗೆ ಆಗ್ತೈತಿ. ನೀವು 1,500 3,000 ಕೊಟ್ರೆ ಯುವ ಪೀಳಿಗೆ ದಾರಿ ತಪ್ಪಂತ ಕೆಲಸ ಆಗ್ತಾ ಇದೆ. ಅವ್ರಿಗೆ 2,000 1,500 3,000 ಉಪಜೀವನ ಮಾಡೋಕ್ಕಾಗ್ತೈತಿ. ಸ್ವಾಮಿ ಅವ್ರಿಗೆ ಶಾಶ್ವತವಾಗಿ ನೌಕರಿ ಕೊಟ್ಟರೆ ಖಂಡಿತವಾಗಿ ಅವ್ರಿಗೆ ಆ ಒಂದು ಉಪಜೀವನ ಮಾಡೋಕೆ ಅವಕಾಶ ಆಗುತ್ತೆ. ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಹೆಚ್ಚಿಂದ. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿಸಿ ಯಾವ್ಯಾವ ಭಾಗ್ಯಗಳನ್ನ ಕೊಟ್ಟಿಗೆಸಿ ಕೆಲಸಕ್ಕೆ ಬರಲಾರ್ದ ಭಾಗ್ಯಗಳನ್ನ ಕೊಟ್ಟಿರಿ. ಅದರಿಂದ ಎಷ್ಟು ಬ್ಯಾಲೆನ್ಸ್ ತಪ್ಪಕೈತದೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಗಮನಿಸಬೇಕು. ಯಾಕಂದ್ರೆ ಇವತ್ತೇನಾದರೂ ಸರ್ಕಾರ ಇದ್ರ ಕಡೆ ಗಮನಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗಳು ಎಷ್ಟೇನು ಓದಿದಾರಲ್ಲ ಖರ್ಚು ಮಾಡಿ ಅವರೆಲ್ಲರೂ ಬೀದಿ ಬೀಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಖಂಡಿತವಾಗಿ ಸರ್ಕಾರ ಇದಕ್ಕೆ ಹೆಚ್ಚಿನ ಒಂದು ಗಮನ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊತೀನಿ. ಹಾಗಿದೆ ಸರ್ಕಾರ ಅಂತೂ ಟೋಟಲಿ ಸಾಲ ಮಾಡಿ ಇವತ್ತು ಪರಿಸ್ಥಿತಿ ಹೆಂಗದಂದ್ರೆ 60,000 ಕೋಟಿ 50,000 ಕೋಟಿ 60,000 ಕೋಟಿ ಸಾಲ ಮಾಡಿ ಇವತ್ತು ಹೆಂಗಾಗಿದ್ರೆ ಬರೀ ಸಾಲದಲ್ಲೇ ಇವತ್ತು ರಾಜ್ಯನ ಇಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಾಲದ ಅಡಿಯಲ್ಲಿ ಸಿಲುಕಂತ ವ್ಯವಸ್ಥೆ ಬಂದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಸಾಲ ಇವತ್ತು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನೋಡ್ಬೇಕು ಇವತ್ತು ನಮ್ಮ ಕೇಂದ್ರದ ಸರ್ಕಾರ ಆಡಳಿತದಲ್ಲಿ ಯಾವ ರೀತಿ ಯೋಜನೆಗಳನ್ನು ಒಂದೊಂದು ಕೊಟ್ಟಂಥ ಯೋಜನೆಗಳು, ಪ್ರಧಾನಮಂತ್ರಿ ಮೋದಿಜಿಯವರು ಕೊಟ್ಟಂಥ ಯೋಜನೆಗಳು ಒಂದು ವಿಷಯವಾಗಿಲ್ಲ. ಎಂತೆಂಥ ಯೋಜನೆಗಳು ಕೊಟ್ಟಾರಂದ್ರೆ ಬಡವರಿಗಾಗಿ, ರೈತರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ, ಮಧ್ಯಮ ವರ್ಗದವರಿಗಾಗಿ ಎಂತೆಂಥ ಯೋಜನೆಗಳನ್ನು ಕೊಟ್ಟಾರಂದ್ರೆ ಇವತ್ತು ಒಂದು ಫೇಲ್ ಆಗಿಲ್ಲ. ಬೇಟಿ ಬಚಾವ್ ಬೇಟಿ ಪಢಾವ್ ನೋಡ್ರಿ, ಉಜ್ವಲ ಭವಿಷ್ಯ ನೋಡ್ರಿ, ಆಯುಷ್ಮಾನ್ ಭಾರತ್ ನೋಡ್ರಿ, ಇಂಥ ಅನೇಕ ಜನಪರ ಖೇಲೋ ಇಂಡಿಯಾ ನೋಡ್ರಿ, ಇವತ್ತು ಅದೆಲ್ಲ ಡಿಜಿಟಲ್ ಇಂಡಿಯಾ ನೋಡ್ರಿ. ಇವತ್ತು ಒಂದಲ್ಲ ಎರಡಲ್ಲ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಂಥದ್ದು ಕೀರ್ತಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇದೆಯಲ್ಲ. ಇಂಥ ಒಬ್ಬ ಪುಣ್ಯಾತ್ಮನ ನಾವು ಪ್ರಧಾನಮಂತ್ರಿ ಆಗಿ ಕೊಡ್ಕೊಂಡಿವಲ್ಲ, ಇದು ನಮ್ಮ ಪುಣ್ಯ. ಇವತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಹಣವನ್ನು ಕೂಡ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊತಿದೆ. ಕೇಂದ್ರ ಸರ್ಕಾರ ಏನು ಕೊಡ್ತಿದೆ ರಾಜ್ಯ ಸರ್ಕಾರಕ್ಕೆ ಆ ಹಣವನ್ನು ಕೂಡ ದುರ್ಬಳಕೆ ಮಾಡ್ತಕ್ಕಂಥದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇವತ್ತು ಸರ್ಕಾರ ಒಳ್ಳೆ ನಿರ್ಣಯ ತಗೊಳ್ಳೋದು ಹೋದ್ರೆ ಮುಂದಿನ ದಿನಗಳಲ್ಲಿ ಭಾಳ ದಿನ ಹೋಗಲಿ ಹತ್ರ ಬರ್ತೈತೀನಿ ತಕ್ಕ ಪಾಠ ಅಂತೂ ಸರ್ಕಾರ ಕಲಿಸ್ತಿದೆ. ಜನ ಪಬ್ಲಿಕ್ ಇಡೀ ರಾಜ್ಯದಲ್ಲಿ ಜನ ಬೇಸತ್ತೋಗ್ಯಾರ. ಎಂಥ ಸರ್ಕಾರ ತಂದೀವಪ್ಪ ನಾವು, ಸಾಲ ಮಾಡೋ ಸರ್ಕಾರದಿಂದ ತಂದೀವಲ್ಲ, ಇಡೀ ನಮ್ಮ ರಾಜ್ಯನೇ ಒತ್ತಿಡೋಂಥ ವ್ಯವಸ್ಥೆ ಆಯ್ತಲ್ಲ. ಇವತ್ತು ಎಂತ ಕೊಡಬೇಕಾಗಿತ್ತು ಭಾಗ್ಯಗಳನ್ನ. ಯಾರು ಬಡವರು ಮಕ್ಕಳು ಶಿಕ್ಷಣದಿಂದ ವಂಚಿತರಾದಾರ ಅವ್ರಿಗೆ ಕೊಡಬೇಕಾಗಿತ್ತು. ಯಾರು ಇವತ್ತು ಬಡವರು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದಿಂದ ಅವ್ರು ಹಾಸ್ಪಿಟಲ್ ತೋರ್ಸಕ್ಕಾಗಲ್ಲ. ಇದೇ ವೇಳೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತ ಗುತ್ತಿಗೆದಾರನಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಕಾಂತ್, ನಾಗರಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಬೋಗಾರ್, ಬಿಜೆಪಿ ನಗರ ಘಟಕ ಅಧ್ಯಕ್ಷ ಕರಿಯಪ್ಪ ವಯ ಯಾದವ್, ಗಿರಿಮಲ್ಲನಗೌಡ, ಪುರಸಭೆ ಸದಸ್ಯರು ಆದ ಹನುಮಂತ ವಾಲ್ಮೀಕಿ, ಬಾಬು ಕುಮಾರ್, ನಾಗರಾಜ್ ತಳವಾರ್, ಫಕೀರಪ್ಪ ಕುಲಿ, ಗದ್ದೆಪ್ಪ ಜೆಕ್ಕಿರಮಡು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, ಟಿವಿ 20 ಕನ್ನಡ ನ್ಯೂಸ್, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.